ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಕುರಿತು. ಸೊ ಫಲಾನುಭವಿಗಳಿಗೆ ನಿಮ್ಗೆಲ್ರಿಗೂ ಸಹ ಖುಷಿ ಆಗುತ್ತೆ. 21ನೇ ಕಂತು ಹಣ ಜಮಾ ಕುರಿತು ನಿಮ್ಗೇನಾದರೂ ಅಪ್ಡೇಟ್ಸನ್ನು ತಿಳ್ಕೊಂಡ್ರೆ ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಕೆಳಗಡೆ ನಿಮಗೆ ಲೈಕ್ ಬಟನ್ ಆ್ಯಂಡ್ ಹಾಗೇನೂ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ. ಪಟ್ ಅಂತ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ, ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು 21ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಫಲಾನುಭವಿಗಳು ಕೇಳ್ತಿದ್ರು. ಕೊನೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ನೋಡಿ, 21ನೇ ಕಂತು ಹಣ ಈಗಾಗಲೇ ಸಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗಾದರೆ ಜಮಾ ಆಗ್ತಿದೆ. ಹೌದು, ನೀವು ಕೇಳ್ತಿರುವಂಥ ನ್ಯೂಸು ನಿಜಾನೇ. ಸಾಕಷ್ಟು ಫಲಾನುಭವಿಗಳು ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಿದ್ರಿ. ನೋಡಿ, ನಿಮಗೆ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲೇ ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆಗಳೆಲ್ಲನೂ ಸಹ ಇದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಬಟ್ ಇಲ್ಲಿ ಏನೊಂದು ಚೇಂಜಸ್ ಆಗಿದೆ ಅಂತ ಅಂದರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಆದರೆ ಬಿಡುಗಡೆ ಆಗಿರುವಂಥದ್ದು. ನಿನ್ನೆಯಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗ್ತಿದೆ. ನಿಮಗೂ ಸಹ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ಸೊ ನೀವು ಕೇಳಬಹುದು, ಸರ್ ಆಗಿದ್ದರೆ ಯಾವೊಂದು ಫಲಾನುಭವಿಗಳಿಗೆ ಬಂದಿದೆ, ಎಷ್ಟು ಫಲಾನುಭವಿಗಳಿಗೆ ಬಂದಿದೆ? ಈಗ 1,20,00,000 ಫಲಾನುಭವಿಗಳಾದರೆ ಇರೋದಲ್ವಾ. ಸೊ ಇದರಲ್ಲಿ ಎಷ್ಟು ಫಲಾನುಭವಿಗಳಿಗೆ ಬಂದಿದೆ? 50% ಅಷ್ಟು ಫಲಾನುಭವಿಗಳಿಗೆ ಬಂದಿದೆಯಾ ಅಂತ ನೀವು ಕೇಳ್ಬೋದು. ನೋಡಿ, 50% ಅಷ್ಟು ಫಲಾನುಭವಿಗಳಿಗೂ ಇನ್ನೂ ಬಂದಿಲ್ಲ. ಇದು ನಿನ್ನೆ ಹಣ ಬಿಡುಗಡೆ ಆಗಿರೋದ್ರಿಂದ ನಿನ್ನೆಯಿಂದ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗ್ತಿರುವಂಥದ್ದು. ಸ್ಟೆಪ್ ಬೈ ಸ್ಟೆಪ್ ಹಣ ಜಮಾ ಆಗ್ತಾ ಬರೋದು. ಇಲ್ಲಿ ಕೇವಲ ಒಂದು 4,000 ರಿಂದ 5,000 ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಅಷ್ಟೇ ಹಣ ಆದರೆ ಜಮಾ ಆಗಿದೆ. ಉಳಿದಿರುವಂತಹ ಫಲಾನುಭವಿಗಳಿಗೆ ಇನ್ನೂ ಸಹ ಜಮಾ ಆಗಿಲ್ಲ. ಬಟ್ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಆದರೆ ಬಿಡುಗಡೆ ಆಗಿದೆ. ನಿಮಗೆ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲೇ ಓಕೆನಾ, ನಿಮಗೆ ಜುಲೈ ತಿಂಗಳ ಮೊದಲನೇ ವಾರದಲ್ಲಿ ಎಲ್ಲ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಆದರೆ ಜಮಾ ಆಗುತ್ತೆ. ನಿಮಗೆ ಬಿಡುಗಡೆ ಆದಮೇಲೆ ಜಮಾ ಆಗೋದಕ್ಕೆ ಒಂದು 10 ಡೇಸ್ ಟೈಮ್ ತಗೊಳುತ್ತೆ. 10 ಡೇಸ್ ಒಳಗಡೆ ಎಲ್ಲ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡಿದಾದ್ಮೇಲೆ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡೋದಕ್ಕೆ ಚೆಕ್ ಮಾಡಿ ನೋಡಿದ್ದಾರೆ. ಈಗಾಗಲೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿದೆ. ಒಂದು 4,000 ರಿಂದ 5,000 ಅಷ್ಟು ಫಲಾನುಭವಿಗಳಿಗೆ. ಸಾಕಷ್ಟು ಫಲಾನುಭವಿಗಳು ಕಮೆಂಟ್ಸನ್ನು ಮಾಡಿ ತಿಳಿಸ್ಕೊಡ್ತಿದ್ದಾರೆ, ನಮಗೆ 21ನೇ ಕಂತು ಹಣ ಬಂದಿದೆ, ನಿನ್ನೆ ಬಂದಿದೆ ಅಂತ ಹೇಳಿಬಿಟ್ಟು. ಇದು ನ್ಯೂಸ್ ನಿಜ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಸಾಕಷ್ಟು ಮಹಿಳೆಯರು ನಮ್ಮ ಪಕ್ಕದ ಮನೆಯವ್ರಿಗೆ ಬಂದಿದೆ, ನನಗೆ ಗೊತ್ತಿರೋರಿಗೆ ಬಂದಿದೆ, ಬಟ್ ನನಗೆ ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೇನೋ ಅಂತ ಹೇಳಿಬಿಟ್ಟು ಕೇಳ್ತಿದ್ರು. ನೋಡಿ, ಇದು ಕೇವಲ 4,000 ರಿಂದ 5,000 ಅಷ್ಟು ಫಲಾನುಭವಿಗಳಿಗೆ ಅಷ್ಟೇ ಬಂದಿದೆ. ಉಳಿದಿರುವಂತಹ ಎಲ್ಲ ಫಲಾನುಭವಿಗಳಿಗೆ ಜುಲೈ ಮೊದಲನೇ ವಾರದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ. ನೀವು ತುಂಬ ವೆಯ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸನ್ನು ಸಹ ಕೊಟ್ಟಿದ್ದಾರೆ. ಇನ್ನು ಮುಂದೆ ಪ್ರತಿ ತಿಂಗಳು ಹಣನೂ ಸಹ ಆದಷ್ಟು ಬೇಗನೆ ಜಮಾ ಮಾಡ್ತೀವಿ, ಯಾವುದೇ ಥರದ ತಡ ಆದರೆ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು. ಜೊತೆಗೆ ಈಗ 20ನೇ ಕಂತು ಹಣ ಯಾರಿಗೆ ಬಾಕಿ ಇದೆ, 19ನೇ ಕಂತು ಹಣ ಯಾರಿಗೆ ಬಾಕಿ ಇದೆ, ಅಂತಹ ಫಲಾನುಭವಿಗಳಿಗೆ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ. ನೀವು ಬೇರೆ ಎಲ್ಲಿ ಹೋಗಿನೂ ಸಹ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಅಂತಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ವಿಸಿಟ್ ಮಾಡುವಂಥ ಅವಶ್ಯಕತೆಯೂ ಇಲ್ಲ, ಓಕೆನಾ. ಸೊ ಈಗ ನೀವು ಕೇಳ್ಬೋದು, ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಯಾವ ಜಿಲ್ಲೆಯವರಿಗೆ ಮಾತ್ರ ಬಂದಿದೆ, ಬೇರೆ ಯಾವ ಜಿಲ್ಲೆಯವರಿಗೆ ಬರಬೇಕು ಅಂತ ಹೇಳಿಬಿಟ್ಟು. ನೋಡಿ, ಇದೇ ಜಿಲ್ಲೆಯವರಿಗೆ ಅಂತ ಆಗಲಿ, ಇಲ್ಲ ಅಂತಂದರೆ ಕೇವಲ ಇದೇ ಜಿಲ್ಲೆಗೆ ಬರ್ತಿದೆ, ಇದೇ ಒಂದು 5 ಜಿಲ್ಲೆಗಳಿಗೆ 4 ಜಿಲ್ಲೆಗಳಿಗೆ ಅಂತ ಬಿಡುಗಡೆ ಮಾಡಿಲ್ಲ. ಸಾಕಷ್ಟು ಜಿಲ್ಲೆಯ ಫಲಾನುಭವಿಗಳಿಗೆ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿರುವಂಥದ್ದು. ಒಂದು ಜಿಲ್ಲೆಯಲ್ಲಿ ಇಷ್ಟು ಫಲಾನುಭವಿಗಳಿಗೆ, ಬೇರೆ ಜಿಲ್ಲೆಯಲ್ಲಿ ಇಷ್ಟು ಫಲಾನುಭವಿಗಳಿಗೆ ರ್ಯಾಂಡಮ್ ಆಗಿ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಆದರೆ ಜಮಾ ಆಗಿರುವಂಥದ್ದು. ಈಗಾಗಲೇ ಹಣ ಬಿಡುಗಡೆ ಆಗಿದೆ. ಹಣ ಬಿಡುಗಡೆ ಆಗಿದ್ದಾದ್ಮೇಲೆ ಇದರ ಒಂದು ಪ್ರೋಸೆಸ್ಸನ್ನು ಸ್ಟಾರ್ಟ್ ಆಗಿದೆ. ಈ ಒಂದು ಪ್ರೋಸೆಸ್ಸಲ್ಲಿ ಒಂದಿಷ್ಟು ಫಲಾನುಭವಿಗಳು ಈಗಾಗಲೇ ಹಣ ಪಡ್ಕೊಂಡಿದ್ದಾರೆ, ಅವರ ಒಂದು ಬ್ಯಾಂಕ್ ಅಕೌಂಟ್ಗಳಿಗೆ ಬಂದಿರುವಂಥದ್ದು. ಸೊ ಮಹಿಳೆಯರು ಸಾಕಷ್ಟು ವೆಯ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಮುಂದಿನ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಮೊದಲನೇ ವಾರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ, ಓಕೆನಾ. ಸೊ ಈಗಾಗಲೇ 21ನೇ ಕಂತು ಹಣ ಯಾರಾದರೂ ರಿಸೀವ್ ಮಾಡ್ಕೊಂಡಿದ್ದೀರೋ ಅಂತಹ ಫಲಾನುಭವಿಗಳು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ನಿಮಗೆ ಯಾವಾಗ ಬಂತು ಏನು ಅಂತ ಹೇಳಿಬಿಟ್ಟು. ಇದು ನಿಮ್ಮ ಸ್ನೇಹಿತರಿಗೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಪ್ರತಿಯೊಬ್ಬರೂ ನಿಮಗೆ 21ನೇ ಕಂತು ಹಣ ಬಂದಿದೆಯಾ ಬಂದಿಲ್ವಾ, ಜೊತೆಗೆ ನೀವು ಯಾವ ಡಿಸ್ಟಿಕ್ನವರು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ, ಜೊತೆಗೆ ಲೈಕ್ ಮಾಡಿ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ, ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.